ಆರ್ಸಿಬಿ ಮತ್ತು ಪಂಜಾಬ್ ನಡುವಿನ ಐಪಿಎಲ್ ಫೈನಲ್ ಫೈಟ್ಗೆ ಕೌಂಟ್ ಡೌನ್ ಶುರುವಾಗಿದೆ. ಈ ನಡುವೆ ಸಾಮಾಜಿಕ ಜಾಲತಾಣದಲ್ಲೂ ಆರ್ಸಿಬಿಯದ್ದೇ ಹವಾ ಕಂಡು ಬರ್ತಾ ಇದೆ. ಸಾಮಾಜಿಕ ಜಾಲತಾಣದಲ್ಲೂ ಆರ್ಸಿಬಿಯದ್ದೇ ಹವಾ ನಡೀತಾ ಇದೆ. ಸ್ಟೇಡಿಯಂ ಹೊರಗೆ ಆರ್ಸಿಬಿ ಅಭಿಮಾನಿಗಳದ್ದೇ ಜೋಶ್ ಕಂಡು ಬರ್ತಾ ಇದೆ. ಅಹಮದಾಬಾದ್ ಸ್ಟೇಡಿಯಂಗೆ ಅಭಿಮಾನಿಗಳು ಸಾಗರೋಪಾದಿಯಲ್ಲಿ ಹರಿದು ಬರ್ತಾ ಇದ್ದಾರೆ. ರಣರೋಚಕ ಫೈನಲ್ ಪಂದ್ಯ ಕಣ್ತುಂಬಿಕೊಳ್ಳೋದಕ್ಕೆ ಕಾತುರರಾಗಿದ್ದಾರೆ. 1.32 ಲಕ್ಷ ಆಸನಗಳ ಸಾಮರ್ಥ್ಯ ಹೊಂದಿರುವಂತಹ ಕ್ರೀಡಾಂಗಣದಲ್ಲಿ ಸಾಗರೋಪಾದಿಯಲ್ಲಿ ಜನ ಈ ಪಂದ್ಯ ಕಣ್ತುಂಬಿಕೊಳ್ಳೋದಕ್ಕೆ ಹರಿದು ಬರ್ತಾ ಇದ್ದಾರೆ. ಇನ್ನು ದೃಶ್ಯಾವಳಿಯಲ್ಲಿ ನೀವು ನೋಡ್ತಾ ಇದ್ದೀರಿ, ಎಲ್ಲಿ ನೋಡ್ತೀರಿ ಅಲ್ಲಿ ಆರ್ಸಿಬಿ ಅಭಿಮಾನಿಗಳೇ ಕಂಡು ಬರ್ತಾ ಇದ್ದಾರೆ. ಆರ್ಸಿಬಿ ಈ ಬಾರಿ ಗೆದ್ದು ಬೀಗಬೇಕು ಅಂತ ಸಾಗರೋಪಾದಿಯಲ್ಲಿ ಅಭಿಮಾನಿಗಳು ಈಗ ಗುಜರಾತ್ನ ಅಹಮದಾಬಾದ್ಗೆ ತೆರಳಿದ್ದಾರೆ. ಸರ್ದಾರ್ ವಲ್ಲಭಭಾಯಿ ಪಟೇಲ್ ನರೇಂದ್ರ ಮೋದಿ ಸ್ಟೇಡಿಯಂಗೆ ಅಭಿಮಾನಿಗಳು ಲಕ್ಷಾಂತರ ಸಂಖ್ಯೆಯಲ್ಲಿ ಆಗಮಿಸಿದ್ದಾರೆ. ಇನ್ನು ಈ ಕ್ರೀಡಾಂಗಣದ ಸಾಮರ್ಥ್ಯ ಎಷ್ಟು ಅಂತ ನೋಡೋದಾದರೆ 1.32 ಲಕ್ಷ ಅಂದರೆ 1,32,000 ಜನ ಈ ಸ್ಟೇಡಿಯಂನಲ್ಲಿ ಕುಳಿತುಕೊಳ್ಳಬಹುದು. ಎಲ್ಲ ಟಿಕೆಟ್ಗಳು ಆನ್ಲೈನ್ನಲ್ಲಿ ಆಗಲೇ ಸೇಲ್ ಆಗಿತ್ತು. ಮತ್ತೊಂದೆಡೆ 25,000 ಸೀಟ್ಗಳು ಮೊದಲೇ ರಿಸರ್ವ್ ಆಗಿತ್ತು. ಈ ನಡುವೆ ಬೆಲೆ ಏರಿಕೆ ಬಗ್ಗೆ ಅಂದರೆ ಸಾಮಾನ್ಯವಾಗಿ ಇರುವಂತಹ ದರಕ್ಕಿಂತ ದರ ಹೆಚ್ಚಳ ಆಗಿರೋದ್ರಿಂದಾಗಿ ಒಂದು ರೀತಿ ಅಸಮಾಧಾನ ಕೂಡ ಕಂಡು ಬರ್ತಾ ಇತ್ತು. ಇದೊಂದು ರೀತಿ ಸುಲಿಗೆ ಅಂತ ಅಭಿಮಾನಿಗಳು ಹೇಳ್ತಾ ಇದ್ರು. ಈ ಎಲ್ಲದರ ಹೊರತಾಗಿಯೂ ಕೂಡ ಮ್ಯಾಚ್ ನೋಡಲೇಬೇಕು, ನಾವು ಆರ್ಸಿಬಿಯನ್ನು ಸ್ಟೇಡಿಯಂ ಒಳಗೆ ಚಿಯರ್ ಅಪ್ ಮಾಡಬೇಕು, ಈ ಬಾರಿ ಕಪ್ ನಮ್ಮದೇ ರೀ, ಕಪ್ ಗೆದ್ದುಕೊಂಡು ಬರಬೇಕು ನಾವು ಅಂತ ಸಾವಿರಾರು ಸಂಖ್ಯೆಯಲ್ಲಿ ಆರ್ಸಿಬಿ ಅಭಿಮಾನಿಗಳು ಅಹಮದಾಬಾದ್ಗೆ ತೆರಳಿದ್ದಾರೆ. ಒಂದೆಡೆ ಸಾಮಾಜಿಕ ಜಾಲತಾಣದಲ್ಲೂ ಕೂಡ ಆರ್ಸಿಬಿ ಪರವಾಗಿ ಭಾರೀ ಅಲೆ ಎದ್ದಿದ್ರೆ, ಮತ್ತೊಂದೆಡೆ ಸ್ಟೇಡಿಯಂನ ಹೊರಗಡೆ ಅಹಮದಾಬಾದ್ನ ಸ್ಟೇಡಿಯಂ ಹೊರಗಡೆ ಕೂಡ ಸಾಗರೋಪಾದಿಯಲ್ಲಿ ಆರ್ಸಿಬಿ ಅಭಿಮಾನಿಗಳು ಹರಿದು ಬಂದಿದ್ದಾರೆ. ಇನ್ನು ಪಂಜಾಬ್ನ ಪರವಾಗಿ ಅಭಿಮಾನಿಗಳು ಕಡಿಮೆ ಸಂಖ್ಯೆಯಲ್ಲಿ ಕಂಡು ಬರ್ತಾ ಇದ್ದಾರೆ. ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿರೋದು ಆರ್ಸಿಬಿ ಅಭಿಮಾನಿಗಳು. गर्मी नहीं, लाइट पर